ನಿನ್ನೆ ರಾತ್ರಿ 9 ಗಂಟೆಯ ಬಿಗ್ ಬುಲೆಟಿನನ್ನು ಇನ್ನೇನು ಮುಗಿಸುವ ಹೊತ್ತಿಗೆ ಈ ಸುಜಾತಾ ಭಟ್ ಎಂಬುವವರ ನಾನು ಹೇಳಿದ್ದೆಲ್ಲ ಸುಳ್ಳು ಎಂಬುದು ಹೊರಕ್ಕೆ ಬಂದಿತ್ತು. ಆನಂತರ ರಾತ್ರಿ ಕಳೆದು ಬೆಳಗಾಗುವುದರ ಒಳಗೆ ಮೂಲ ಅನಾಮಿಕಾ ಬುರ್ಡೆ ಅವನೇ ನಾನು ಹೇಳಿದ್ದೆಲ್ಲ ಸುಳ್ಳು ಎಂಬ ಹಂತಕ್ಕೆ ಬಂದಿತ್ತು. ಅಲ್ಲಿಗೆ ಒಂದು ರಾತ್ರಿಯ ಒಳಗಡೆ ಇಷ್ಟು ದಿನ ಬಿಟ್ಟು ಬಿಡದೆ ರಾಜ್ಯವನ್ನು ಹಲವರನ್ನು ಕಾಡಿದಂತಹ ಮತ್ತು ಬಹುಜನರಿಗೆ ಬದುಕನ್ನು ರೂಪಿಸಿಕೊಟ್ಟಿದ್ದ ಕತೆ ಕುಸಿದು ಬಿತ್ತು. ಅತ್ಯಂತ ದೀರ್ಘಕಾಲದ ಹಿಂದೆ, ಅಂದರೆ 3.5 ದಶಕದ ಹಿಂದೆ ಮೈಸೂರಿನಲ್ಲಿ ನಡೆದಿದ್ದ ಒಂದು ಕೊಲೆಗೆ ಒಂದು ಅಂದಿನ ಪತ್ರಿಕೆಗಳಿಗೆ ಅಥವಾ ಯಾವುದೇ ಮಾಧ್ಯಮಗಳು ಅವತ್ತಿದ್ದಕ್ಕೆ ಒಂದು ಹೆಡ್ಲೈನ್ ಬಂದಿತ್ತು. ಆ ಕೇಸಿನ ಹೆಡ್ಲೈನ್ ಏನು ಅಂದರೆ, ಕೊಲೆಯಾದವನೇ ಕೊಲೆಗಾರ ಅಂತ. ಈ ದಿನ ಬೇಕಿದ್ದರೆ ಎಲ್ಲರೂ ಸಂಬಂಧಪಟ್ಟವ್ರು ಹಾಕ್ಕೋಬೋದು, ದೂರುದಾರನೇ ಆರೋಪಿ ಅಂತ ಬೇಕಾದ್ರೆ ಹಾಕ್ಕೋಬೋದು, ದೂರುದಾರರೇ ಆರೋಪಿ ಬೇಕಾದ್ರೆ ಹಾಕ್ಕೋಬೋದು. ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲೆಲ್ಲ ಗಮನ ಸೆಳೆದಿದ್ದ, ಅದರಲ್ಲೂ ದೇಶದಲ್ಲಿ ಒಂದೆರಡು ಮಾಧ್ಯಮಗಳಂತೂ ರಾಷ್ಟ್ರೀಯ ಮಟ್ಟದಲ್ಲಿ ತೀರ್ಮಾನ ಮಾಡಿ ಪ್ರಕಟ ಮಾಡ್ದಂಗೆ ಇತ್ತಪ್ಪ, ಎಲ್ಲ ಆಗೋಗಿದೆ ಮಾಸ್ ಮರ್ಡರ್ಗಳು ಅಂತ. ಬಣ್ಣ ಬಣ್ಣದ ಕಥೆಯನ್ನು ಹೇಳಿ ಕಾಗೆ ಹಾರಿಸ್ತಾ ಇದ್ದಂತಹ ಇಡೀ ಕತೆ ಕುಸಿದು ಬಿದ್ದೋಯ್ತು. 100 ಶವಗಳನ್ನು ಹೂತಿದ್ದೀನಿ ಅಂತ ಕೈಯಲ್ಲಿ ಬುರ್ಡೆ ಹಿಡ್ಕೊಂಡು ಬಂದು ಡ್ರಾಮಾ ಮಾಡ್ತಾ ಇದ್ದಂತಹ ಈ ಇಡಿಯಟ್ ಏನಿದ್ದಾನೆ, ಇವನು ಮಾಡಿರೋದು ಸಾಮಾನ್ಯದ್ದಲ್ಲ, ಹೋಲ್ ಸಿಸ್ಟಮನ್ನು ಯಾಮಾರಿಸಿ ಮಜಾ ತಗೊಂಡಿದ್ದಾನೆ ಇವನು ಮತ್ತು ಇವನ ಹಿಂದಿರುವವರು. ಇಡೀ ಸಿಸ್ಟಮನ್ನು ಮಜಾ ತಗೊಂಡಿದ್ದಾರೆ. ನನಗೆ ಅರ್ಥವಾಗದೇ ಇರೋದು ಇದರಲ್ಲಿ ಹೇಗೆ ಸಾಧ್ಯ ಇತ್ತು ಈ ಹೆಣೆದ ಸ್ಟೋರಿ ಕತೆ ನಾಳೆ ಸತ್ಯವಾದೀತು ಅನ್ನೋ ಹೇಗೆ ಸಾಧ್ಯ ಆಯಿತು ಅದನ್ನು ನಂಬಲಿಕ್ಕೆ ಅವ್ರಗಳಿಗೆ ಅಂತ ನನಗೆ ಅರ್ಥ ಆಗಿಲ್ಲ. 100 ಶವ, ಯಾರಿಗಾರು ಒಬ್ರಿಗೆ ಈ ಸ್ಟೋರಿ ಹೆಣೀತಾ ಇದ್ದವ್ರಿಗೆ ಹೊಳಿಬೇಕಿತ್ತು. ಫಿಲಮ್ ಆದ್ರೂ ಓಕೆ, ಎಂಡ್ ಮಾಡ್ಬಿಡೋಣ ಕಣೋ, ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ 2 ಹಾಕೊಂಡ್ರಾಯ್ತು ಅನ್ಬೋದಿತ್ತು. ಇದು ಹೇಗೆ ಅರ್ಥ ಆಗಿಲ್ಲ. ಸ್ಟಿಲ್ ಈಗ ತಾವೇ ತೋಡಿದ ಗುಂಡಿಗೆ ಒಬ್ಬೊಬ್ಬರಾಗಿ ತುಪು ಬೀಳುತ್ತಿದ್ದಾರೆ, ಪಟಪಟ ಮಾತನಾಡುತ್ತಿದ್ದಾರೆ. ನಾಲಿಗೆಗೆ ಹಿಡಿತವಿಲ್ಲದೆ ಕೆಲವರು ಭಾಷಣವನ್ನು ಬಿಗಿಯಲು ಪ್ರಾರಂಭ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಮುಂದುವರಿಸ್ಬೋದು. ಒಂದನ್ನು ನೆನಪಿಟ್ಕೋಬೇಕು, ಬೇರೆಯವ್ರ ಥರ ನಾವು ಸುಮ್ಮನೆ ಕೂತಿರಲ್ಲ. ನಾಲಿಗೆ ಒಂಚೂರು ಜಾರಿದ್ರೆ ಮೊಕಾಮೂತಿ ನೋಡಿದ್ರೆ ಫುಟ್ಬಾಲ್ ಒದ್ದಂಗೆ ಒದೀತೀವಿ, ಅಷ್ಟು ಮಾತ್ರ ಗ್ಯಾರಂಟಿ ನಮ್ಮ ಕಡೆ. ಬೇರೆಯವ್ರದ್ದು ನನಗೆ ಸಂಬಂಧ ಅಲ್ಲ. ಈ ಮುಸುಕುದಾರಿಯನ್ನು SITನವರು ಕೊನೆಗೆ ರಾತ್ರಿ ಬಂಧಿಸಿದ್ರು ಅಥವಾ ಬೆಳಗಿನ ಜಾವದಲ್ಲಿ ಬಂಧಿಸ್ಕೊಂಡ್ರು, ಎರಡರಲ್ಲಿ ಒಂದಾಯಿತು. ಈ ಮೂಲಕ ಅವನ ಮಾರು ವೇಷ ಕಳಚಿಬಿತ್ತು. ಇಲ್ಲಿಯವರೆಗೆ ನಾನೇ ದೂರುದಾರ ಎಂದು ಮುಖಕ್ಕೆ ಹಾಕ್ಕೊಂಡು ಓಡಾಡಿಕೊಂಡು ಇದ್ದಂತಹ ಸಾಯೇಬ ಇವತ್ತು ಕಿತ್ತು ಬಿಸಾಕಿದ್ರು ಸೈಡ್ಗೆ. ಬಿಕಾಸ್ ಅವನು ದೂರುದಾರ ಆದ, ಅಕ್ಯೂಸ್ಡ್ ಆದ. ಅದರಲ್ಲಿ ಹಿ ಗೆಟ್ಸ್ ನೋ ಪ್ರೊಟೆಕ್ಷನ್ ಇನ್ ಫ್ಯೂಚರಲ್ಲಿ. ನೆನ್ನೆ ಮಧ್ಯಾಹ್ನದಿಂದ ಸುಮಾರು 19 ಗಂಟೆಗಳ ಸುದೀರ್ಘ ವಿಚಾರಣೆ ನಡೆಸಿದ ಮೇಲೆ ಈ ತೀರ್ಮಾನಕ್ಕೆ ಬಂದರು SITನವರು, ಇನ್ನು ಬಿಟ್ಟರೆ ಡೇಂಜರಸ್ ಇದು ಅಂತ. ವಿಚಾರಣೆ ವೇಳೆ ಅವನ ಕಪಟ ನಾಟಕ ಪಟಪಟ 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 ಸೀನ್ ಆಫ್ಟರ್ ಸೀನ್ ಬೆಳಕಿಗೆ ಬಂತು, ಒಂದಾದ ಮೇಲೆ ಒಂದು. ಬಣ್ಣದ ಕಥೆಯನ್ನು ಹೆಣೆದು ಅಥವಾ ಹೆಣೆದವರಿಂದ ಪಡೆದು, ಸುಳ್ಳಿನ ಮುತ್ತುಗಳನ್ನು ಪೋಣಿಸಿ ಅಥವಾ ಕೊಟ್ಟವರಿಂದ ಪಡೆದುಕೊಂಡು ಬಂದು, ಈ ಪ್ರಕರಣದಲ್ಲಿ ಈ ಬುರ್ಡೆ ದಾಸ ಏನಿದ್ದಾನೆ ಅವನು ನೆಪ, ಇವನು ನೆಪ. ಈ ನೆಪದ ಹಿಂದೆ ಇರುವಂಥ ಖದೀಮರು, ಕಳ್ಳರು, ಕಿರಾತಕರು, ಕಚಡಗಳು, ಅಕ್ಕಂತ್ರಿಗಳಿಗೆ ಫುಟ್ಬಾಲ್ ಒದ್ದಂಗೆ ಒದಿಬೇಕು ನನ್ನ ಪ್ರಕಾರದಲ್ಲಿ. ಇವನು ನೆಪ ಅಷ್ಟೇ ಬಳಸ್ಕೊಂಡಿದ್ದಾರೆ. ಈ ನೆಪ ತೋರಿಸ್ಬಿಟ್ಟು ಬಿಡಬೇಡಿ, ಹಿಂದಿರೋರನ್ನ ಎಳ್ಕೋಬೇಕು ಫಸ್ಟು. ಕಂಡು ಕಡೆ ಬುರ್ಡೆ ಹೊಡೆದಾಕ್ಬೇಕು ಅಂತಂದರೆ, ನಾನು ಫಿಸಿಕಲಿ ಹೇಳ್ತಿಲ್ಲ, ಕಾನೂನು ಪ್ರಕಾರ. ಸರಿ, ನಾನು 100 ಶವ ಹೂತಿದ್ದೆ ಅಂತ ಬುರ್ಡೆ ಬಿಟ್ಟವನು ಇವನು ಒಂದೊಂದು ಜಾಗನೂ ತೋರಿಸ್ತಾ ಏನು ಕಾಯ್ತಾ ಇದ್ರು ಎಲ್ಲರೂ, ಇಲ್ಲಿ ಸಿಕ್ಬಿಡುತ್ತೆ ಅಲ್ಲಿ ಸಿಕ್ಬಿಡುತ್ತೆ ಅಂತ. ಸಿಕ್ಕಲಿಲ್ಲ. ಅವ್ರೇನು ಅಂದ್ಕೊಂಡ್ರು, ಇದನ್ನು ಹೀಗೇ ಮುಂದುವರಿಸ್ಕೊಂಡು ಹೋಗ್ಬಿಡೋಣ, ಒಂದು 60-70 ಮಾಡಿದ್ರೆ ಒಂದು 6-7 ತಿಂಗಳಿಗೆ ಮೋಸ ಇಲ್ಲ ಮಜಾ ತಗೊಳಕ್ಕೆ ಅಂತ ಅನ್ಕೊಂಡಿದ್ರು ಹಿಂದಿದ್ದವರು. ಇವನು ಅಷ್ಟೇ, ಇವನು ಅಷ್ಟೇ ಅದ್ರಲ್ಲಿ ಭಾಗಿನೇ. ಅಯ್ಯೋ, ಜೀವನ ಫಸ್ಟ್ ಕ್ಲಾಸಾಗಿ ನಡೀತಾ ಇದೆ. ಬೆಳಗ್ಗೆ ಎದ್ದ ತಕ್ಷಣ ಗೆಸ್ಟ್ ಹೌಸಲ್ಲೋ ಎಲ್ಲ ಊಟ ತಿಂಡಿ ಫಸ್ಟ್ ಕ್ಲಾಸಾಗಿ ನೋಡ್ಕೊತಿದ್ದಾರೆ. ಅದೊಂದು ಹಾಕೋಬೇಕು ಅನ್ನೋದೊಂದು ಕಷ್ಟ ಅಷ್ಟೇ, ಹಾಕೊಂಡ್ರಾಯ್ತು. ಆಮೇಲೆ ಏನು ಪೊಲೀಸ್ನವರು, ಏನು ಅಟೆನ್ಷನ್ನು, ಹಿಂದೆ ಒಂದು ಪೊಲೀಸ್ ಗಾಡಿ, ಮುಂದೆ ಒಂದು ಪೊಲೀಸ್, ಒಂಥರ ಜೀವನ ಒಂಥರ ಕನಸಿನ ಥರ ನಡೀತಾ ಇದೆ. ಅವನು ಯಾಕೆ ಬೇಡ ಅಂತಾನೆ 6 ಜಾಗ ತೋರಿಸ್ತಾನೆ. ಅವ್ರು ಗಂಟೆನ ಹೋಗ್ಬೇಕು ಅವನಿಗೆ, ಇನ್ನೂ 6 ಜಾಗ ನೋಡಿ, ಅಲ್ಲೊಂದು ಹಾಕೊಳ್ರಿ,
ಇಲ್ಲೊಂದು ಹಾಕೊಳ್ರಿ ಅಂತ ತೋರಿಸ್ತಾನೆ. ಅವ್ನಿಗೇನು ಹೋಗ್ಬೇಕು, ಅವನಿಗೆ ಕೇಳೋರು ಇರ್ಬೇಕಷ್ಟೇ. ಅದಾಗಲಿಲ್ಲ. ಅದು ಪಾಪ ಭಾಳ ಜನದ ಪ್ಲ್ಯಾನನ್ನು ಅಪ್ಸೆಟ್ ಮಾಡಿಬಿಟ್ಟಿದೆ ಅಂತ ಕಾಣುತ್ತೆ. ಲೊಟ್ಟೆ ತಗೊಂಬಂದು ಕಚಡ. 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ ಎಷ್ಟು ಮೇಯ್ ಬಿಟ್ಟಿದಿ ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗತೆ ಕಾಣತ್ತೆ ಅಂತ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನಗೆ ಜೀನಿ ಸ್ಲಿಮ್ ತೊಗೊಂಡ್ ಫುಲ್ ಖುಷಿ ಇದನ್ನೀಗ. ಪ್ರಕರಣದ ಸಂಬಂಧ ಮಾಹಿತಿಗಳನ್ನು ಕಲೆ ಹಾಕ್ತಾನೇ ಬಂದಿತ್ತು. ಇವತ್ತು ಬಂಧಿಸಿದ್ರು. ಕೋರ್ಟು ವಿಚಾರಣೆ ನಡೆಸಿ ಅವನನ್ನು 10 ದಿನ ಇವಾಗ SIT ವಶಕ್ಕೆ ಕೊಟ್ಟಿದೆ. ಈ ಚಿನ್ನಯ್ಯ ಡ್ಯಾಶ್ ಅವನು ಯಾವನೋ, ಅವನ ಅಣ್ಣ ತಾನಾಸಿ, ಅವನು ಯಾರು, ಅವನ್ನೂ ವಶಕ್ಕೆ ಪಡೆದು ತೊಗೊಂಡಿದ್ದಾರೆ. ಇದಕ್ಕೆಲ್ಲ ಆಮೇಲೆ ಹೆಗ್ಡೆ ಅವರು ಹೇಳಿದಾರಂತೆ ಸತ್ಯಗಳು ಹೊರಗೆ ಬರ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ಪರಮೇಶ್ವರ್ ಅವ್ರ ತನಿಖೆ ನಡೀತಿದೆ, ಯಾವುದೇ ಮಾಹಿತಿ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಮಾಹಿತಿ ಕೊಡೋಕ್ಕೆ ಏನು ಉಳ್ಕೊಂಡಿಲ್ಲ ಡಾಕ್ಟ್ರೇ. ಇದು ಸುಮ್ಮನೆ ಓಪನ್ ಆ್ಯಂಡ್ ಶಟ್ ಕೇಸ್ ಇದ್ದಂಗಿದೆ. ಇದು ಏನಿದೆ ಮಾಹಿತಿ ಕೊಡೋಕ್ಕೆ ನೀವು ಅಲ್ಲಿ? ಈಗ ನಮಗೆ ಬೇಕಾಗಿರೋ ಮಾಹಿತಿ ನೀವು ಕೊಡೋಕ್ಕಾಗದೇ ಇರೋದು ಯಾವುದಾದ್ರೆ ಇವನು ಬೆನ್ನಿಂದೆ ಇರೋರು ಸ್ಪೆಸಿಫಿಕ್ಕಾಗಿ ಯಾರು ಅಂತ ಬೇಕು. ರಫ್ ಆಗಿ ಎಲ್ಲರಿಗೂ ಗೊತ್ತಿದೆ. ಹೌದು, ಇಂತಿಂಥವ್ರೊಂದು ಗೊತ್ತಾಗೋಗಿದೆ, ಒಂದು 3-4 ಗೊತ್ತಂಗಿದೆ. ಬಟ್ ನನ್ನ ಪ್ರಕಾರ ಅದು 3-4 ನಿಮಗೆ ಕಾಣಿಸುತ್ತಿರುವ ಫೇಸ್ಗಳಲ್ಲ, ಕಾಣಿಸ್ದೇ ಇರೋವಿದೆ ಅಂತ ನನ್ನ ಡೌಟ್ ಇದೆ. ಒಂದು 3-4 ಇವು ಬೆಂಗಳೂರು, ಪಾಸಿಬಲಿ ಇವನ್ ಡೆಲ್ಲಿ ಲೆವೆಲಲ್ಲಿ ಇದೆಲ್ಲ ಆಪ್ರೇಟ್ ಮಾಡ್ದಂಗೆ ಇದೆ. ಇವು ಈ ಕಾಣಿಸದ ಫೇಸ್ಗಳು ಬಂದರೆ ನೀವು ಗ್ರೇಟು ನಮ್ಗೆ ಹೇಳೋದು ದಿನ ಮಾಹಿತಿ. ಮಿಕ್ಕಿದ ಎಲ್ಲವನಿಗೂ ಗೊತ್ತಿದೆ. ಎಸ್ ಮಾದರಿಗೆ ಧನ್ಯವಾದಗಳು. ಹೆಚ್ಚು ಭಾರತದಲ್ಲಿ ದಯಪಟ್ಟಂತೆ ಟಿವಿಲಿ ಬರ್ತಾ ಇಷ್ಟು ಬರಬಲ್ಲಿ ಹೆಚ್ಚು ಭಾರತದಲ್ಲಿ ಭಾಳ ಸಂತೋಷ ನಿಕ್ಲಿ ಬರ್ತೀನ. ಇದು ಸತ್ಯ ಬರೋದು ನಮ್ಮ ದಿಕ್ಕದಿಲ್ಲಕ್ಕಾದ ಪೂರ ಸತ್ಯ ಬಂಧನ ಆಗಿದೆ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ತನಿಖೆ ನಡೆಯೋದ್ರಿಂದ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. SIT ತನಿಖೆ ಮಾಡ್ತಾ ಇದೆ, ತನಿಖೆ ಮುಂದುವರೆದಿದೆ. ಜಾಲ ಇದೆಯಾ ಇಲ್ವಾ ಇದೆಲ್ಲ ವರದಿ ಬಂದ ಮೇಲೇನೆ ಗೊತ್ತಾಗುತ್ತೆ. ಎಲ್ಲರೂ ಜೀವಂತ ಸಾಕ್ಷಿ ಕೇಳ್ತಿದ್ರಲ್ಲ, ಈಗ ಜೀವಂತ ಸಾಕ್ಷಿ ತಂದಿದ್ದೀವಿ, ಈಗೇನು ಹೇಳ್ತೀರಿ ಅಂತ ಇವರಿಬ್ಬರನ್ನ ತಗೊಂಡು ಬಂದಿದ್ದನ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ರು ಸರ್. ಯಾರಿಬ್ಬರನ್ನ? ಅನನ್ಯ ಭಟ್ ಕೇಸಲ್ಲಿ ಸುಜಾತ ಭಟ್ನ ಮತ್ತೆ ಈಗ ರಿವರ್ಸ್ನವ್ರು ಕೇಳಬೇಕು. ಜೀವಂತ ಸಾಕ್ಷಿಯನ್ನು ತಂದಿದ್ದೀವಿ ಈಗೇನು ಹೇಳುತ್ತೀರಿ ಅಂತ ಯಾರು ಅಂದ್ರೆ ಅವರಿಬ್ರೆ. ಹೌದು, ಅವರಿಬ್ರೆ ಯಾರ್ಯಾರು ಕೇಳಿದ್ರು ಅವ್ರು ಬುರುಡೆ ಹೊಡೆದಾಕಕ್ಕೆ ಇವರಿಬ್ರೆ ಜೀವಂತ ಸಾಕ್ಷಿ. ಈಗ ಮಾಡಿದ್ದುಣ್ಣೋ ಮಹಾರಾಯ ಅಷ್ಟೇ. ಇದು ಒಂದು ಹೆಣ್ಣು ಮಗಳಿಗೆ ಅಲ್ಲಿ ಅನ್ಯಾಯವಾಗಿದೆ ಎಲ್ಲ ಧರ್ಮಸ್ಥಳ ಫೇರ್, ಅದನ್ನು ವೈಯಕ್ತಿಕ ವೈಷಮ್ಯಕ್ಕೆ ತಿರುಗಿಸಿಕೊಂಡು ಹೇಗಾದರೂ ಮಾಡಿ ಯಾರನ್ನೋ ಸಿಗಿಸ್ತೀನಿ ಅನ್ನೋ ಹಠಕ್ಕೆ ಬಿದ್ದಾಗ ಆಗ ಅನಾಹುತಗಳಿವೆಲ್ಲ. ಹಾಂ, ಇದು ಕ್ರಿಮಿನಲ್ ಬ್ರೈನ್ಗಳು ಮಾಡಿರೋ ಪ್ಲ್ಯಾನು. ಅದಕ್ಕೆ 2 ಕಾರಣ. ಒಂದು ಅಲ್ಲಿಯ ವೈಯಕ್ತಿಕ ವೈಷಮ್ಯಗಳು, ಎರಡನೇದು ಸ್ಪಷ್ಟವಾಗಿ ಹೇಳ್ತೀನಿ, ಸೈದ್ಧಾಂತಿಕವಾಗಿ ಹಿಂದೂಗಳು ನಂಬುವ ಒಂದು ಜಾಗವನ್ನು ಕುಲಿಗೆಡಿಸಿದ್ರೆ ಅದರ ಲಾಭವನ್ನು ನಾವು ಪಡ್ಕೋಬೋದು ಅನ್ನೋ ಕಚಡಗಳದ್ದು ಪ್ಲ್ಯಾನ್. ಇದು ಅನುಮಾನನೇ ಇಲ್ಲ. ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಎಲ್ಲವನಿಗೂ ಗೊತ್ತಿದೆ, ಕಂಡುಹಿಡೀರಿ ಅಷ್ಟೇ. ಇದರಿಂದ ದೊಡ್ಡ ಜನನೂ ಇರ್ಬೋದು, ಸಣ್ಣವರಲ್ಲ ದೊಡ್ಡವರು ಇರ್ಬೋದು. ಯಾಕೆ? ವಾಟ್ ಈಸ್ ದಿ ಬ್ಯಾಕ್ಗ್ರೌಂಡ್ ಆಫ್ ದಿಸ್ ಫೆಲೋ? ತಮಿಳ್ನಾಡಲ್ಲಿ ಕೂತಿರ್ತಾನೆ, ಅವನನ್ನು ಲೊಕೇಟ್ ಮಾಡ್ತಾರೆ, ಲೊಕೇಟ್ ಮಾಡಿ ಕರ್ಕೊಂಡು ಬರ್ತಾರೆ, ಕರ್ಕೊಂಡು ಬಂದು ಅವನನ್ನು ಟ್ಯೂಟರ್ ಮಾಡ್ತಾರೆ. ತದನಂತರ ಅವನಿಗೆ ಹಣದ ಆಸೆಯನ್ನು ಏನೋ ಒಂದು ತೋರಿಸ್ತಾರೆ. ಇಲ್ಲಿದ್ದು ಏನೂ ತೋರಿಸಿದ್ರೆ ಅವನು ಯಾಕೆ ಬರಬೇಕು? ಅವನಿಗೆ ತಲೆ ಕೆಟ್ಟಿದೆಯಾ? ಅವನಾಗಲಿ ಅಥವಾ ಸುಜಾತ ಭಟ್ ಆಗಲಿ ಯಾರೇ ಆಗಲಿ, ಕರ್ಕೊಂಬಂದ್ಮೇಲೆ ದುಡ್ಡಿಂದು ತೋರಿಸ್ತಾರೆ ಅಥವಾ ಏನೋ ಒಂದು ಪ್ರಲೋಭನೆಗೆ ಒಳಪಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗಿನ್ನೂ ಗೊತ್ತಿಲ್ಲ, ಅದು ರೆಕಾರ್ಡ್ ಆಗತ್ತೆ ಈಗ ಅದು. ಇದನ್ನೆಲ್ಲ ಯಾರು ಮಾನಿಟರ್ ಮಾಡಿದ್ದು ಈ ಆರ್ಥಿಕ ವ್ಯವಹಾರಗಳನ್ನೆಲ್ಲ? ಮತ್ತು ಇದ್ರ ಓಡಾಟಕ್ಕೆ ತುಂಬ ಖರ್ಚಾದಂಗಿದೆ. ಅಲ್ಲಲ್ಲಿ ವಕೀಲರುಗಳು ಪ್ರತ್ಯಕ್ಷ ಆಗ್ತಾರೆ. ನಾನು ಅವ್ರು ಬಂದವ್ರದ್ದು ಅವ್ರ ಆರೋಪಿ ಅವರೇ ಪ್ಲಾಟ್ ಮಾಡಿದ್ದಾರೆ ಅಂತ ನಾನು ಹೇಳಿಲ್ಲ ವಕೀಲರಿಗೆ. ವಕೀಲರು ಕೆಲಸ ಮಾಡಿದ್ದಕ್ಕೆ ವಕೀಲರಿಗೆ ಫೀ ಹೋಗ್ಬೇಕಲ್ಲ. ಅನ್ಲೆಸ್ ವಕೀಲರೇ ಐಡಿಯಾಲಜಿಕಲಿ ಸೈದ್ಧಾಂತಿಕ ನಾನು ಫ್ರೀ ಫೈಟ್ ಮಾಡ್ತೀನಿ ಅಂದರೆ ಬೇರೆ ವಿಚಾರ. ಇಲ್ಲದ್ರೆ ಅವ್ರಿಗೂ ಹೋಗ್ಬೇಕಲ್ಲ. ಅದು ಕೊಟ್ಟಿದ್ಯಾರು ಈ ಥರ? ಹೈಕೋರ್ಟ್ಗೆ ಹೋಗ್ತಾರೆ, ಅಲ್ಲೆಲ್ಲ ಕೇಸ್ ಫೈಟ್ ಮಾಡ್ತಾರೆ, ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅಲ್ಲೆಲ್ಲ ಕೇಸ್ ಫೈಟ್ ಮಾಡ್ತಾರೆ. ಯಾರು? ಸಂಬಡಿ ಹ್ಯಾಸ್ ಟು ಬಿ ದೇರ್ ಅಲ್ವೇ? ಆಮೇಲೆ ಠಾಣೆಗೆ ಆತ ಕೊಟ್ಟಂತಹ ದೂರಿನ ಸಾರಾಂಶಗಳನ್ನ ಗಮನಿಸಿದಾಗ ಸರ್, ಅದರಲ್ಲಿದ್ದಂತಹ ಪಾಯಿಂಟ್ಸ್ಗಳು ಈತನಿಂದ ಬಂದಿರಲಿಕ್ಕಂತೂ ಸಾಧ್ಯ ಇಲ್ಲ ಅನ್ನೋದಿತ್ತು. ಇವನಿಂದ ಬರಕ್ಕೆ ಹೆಂಗಾಗತ್ತೆ? ಅಲ್ಲಿ ಹೇಗಿತ್ತು ಅಂತಂದರೆ
ಇದನ್ನ 16 ವರ್ಷದಿಂದ PhD ಮಾಡಿ ಯಾರೋ ಬರೆದುಬಿಟ್ಟು ಡಾಕ್ಟರೇಟ್ ಸೈನ್ ಹಾಕಿಸ್ಕೊಂಡ್ ಬಂದಂಗೆ ಇತ್ತಪ್ಪ. ತೀರ್ಮಾನಗಳಿತ್ತು ಅದರಲ್ಲಿ, ಆರೋಪಗಳಿರಲಿಲ್ಲ ಅದರಲ್ಲಿ, ಹೀಗೆ ತೀರ್ಮಾನ ಮತ್ತು ತೀರ್ಪುಗಳಿದ್ವು ಅದರಲ್ಲಿ. ನಿಜ. ಇವರೇ ಹೀಗೆ ಮಾಡಿದ್ದಾರೆ ಓವರ್ ಅನ್ನೋ ತರ ನಾನು ತೋರಿಸ್ಬಿಡ್ತೀನಿ, ತೆಗೆದುಬಿಡಿ. ಈಗ ಅದಕ್ಕೆ ಆ ಜೀವಂತ ಸಾಕ್ಷಿಗಳೇ ಈ ಬೆನ್ನ ಹಿಂದೆ ಇರೋರನ್ನ ನೇಣಾಕೋ ಪರಿಸ್ಥಿತಿಗೆ ತರಬೇಕು. ನೇಣಾಕೋದು ಅಂದ್ರೆ ನೇಣಾಕೋದಲ್ಲ, ಕಾನೂನು ಶಿಕ್ಷೆ ಆಗಬೇಕು. ಎಸ್. ಇನ್ನು SIT ಟೀಮ್ ಅಸ್ಥಿಪಂಜರ ತನಿಖೆಯಲ್ಲಿ ಯಾರೂ ಊಹಿಸಲಾರದಂತಹ ನಿಗೂಢತೆಯನ್ನ ಬಯಲು ಮಾಡಿದೆ. ಬುರುಡೆ ಬಿಟ್ಟವನ ಬಂಡವಾಳ ಬಯಲಾಗಿದೆ. SIT ವಿಚಾರಣೆಯಲ್ಲಿ ಅನಾಮಿಕನ ಆಟ ರಹಸ್ಯ ಜಗಜ್ಜಾಹೀರಾಯಿತು. ಆತ ಭೀಮಾ ಅಲ್ಲ, ಆತನ ಹೆಸರು ಚಿನ್ನಯ್ಯ ಅಲಿಯಾಸ್ ಚೆನ್ನ ಅಂತ ಗೊತ್ತಾಯಿತು. ಆತನ ಹಸಿ ಸುಳ್ಳುಗಳು ಏನೆಲ್ಲ ಪೋಣಿಸಿದ್ದ ಅದೆಲ್ಲವೂ ಕೂಡ ಈಗ ಮುಖವಾಡ ಸಮೇತವಾಗಿ ಕಳಚಿ ಹೊರಗೆ ಬಂತು. SIT ವಿಚಾರಣೆಯಲ್ಲಿ ಗೊಂದಲಕಾರಿ ಹೇಳಿಕೆಗಳನ್ನ ಆತ ಕೊಟ್ಟಿದ್ದಾನೆ. ಹೇಗೆಲ್ಲ ಆತ ಕಟ್ಟು ಕತೆ ಹೆಣೆದಿದ್ದ ಅನ್ನೋದರ ಕೆಲವೊಂದಷ್ಟು ಮಾಹಿತಿಗಳು ಸಿಕ್ಕಿವೆ. ಆತ ಆರಂಭದಲ್ಲಿ ಹೇಳಿದ್ದೇನು, 100 ಹೂತಾಕಿದ್ದೀನಿ. ನಾನು ಅವತ್ತೇ ಅಂದೆ, ಹೂತಾಕಿರ್ಬೋದಪ್ಪ, ಆ ಕೆಲಸವನ್ನ ಮಾಡ್ತಾ ಇದ್ದೀನಿ ಅನ್ನೋ ವ್ಯಕ್ತಿ ಹೂತಾಕಿರ್ಬೋದೇನೋ. 25 ವರ್ಷದ ಅಥವಾ 20 ವರ್ಷದ ಪೀರಿಯಡ್ ಅಲ್ಲಿ, ಕಾಲಘಟ್ಟದಲ್ಲಿ ಇರ್ಬೋದು. ವರ್ಷಕ್ಕೊಂದು 10 ಬಾಡಿ ಅಂತಂದ್ರೆ 200 ಬಾಡಿ ಆಗತ್ತಪ್ಪ ಒಬ್ಬನಿಂದ ಸಾಧ್ಯ ಅಂತ ಲೆಕ್ಕ. ಬಟ್ ನನ್ನ ಪ್ರಶ್ನೆ ಆಗಿದ್ದಿದ್ದು, ಹೂತಾಕಿದ ಬಾಡಿ ಎಲ್ಲವೂ ಅತ್ಯಾಚಾರ ಅಥವಾ ಕೊಲೆಗೆ ಒಳಗಾಗಿವೆ ಅಂತ ಹಿಂಗೆ ಹೇಳ್ತಿದ್ದಾನೆ ಈ ವ್ಯಕ್ತಿ, ನಂಗೆ ಅರ್ಥ ಆಗ್ತಿಲ್ವೇ ಅಂದೆ. ನೋಡಿದ ಮಾತ್ರಕ್ಕೆ, ನೋಡಿ ಹೂತಾಕಿದ ಮಾತ್ರಕ್ಕೆ. ಎರಡನೇದು ನಾನು ನೋಡಿದ್ದೀನಿ ಕೆಲವನ್ನ ಅನ್ನೋದು ಅವನ ವಾದ ಇತ್ತು. ಬಟ್ಟೆ ಇರಲಿಲ್ಲ, ಮಣ್ಣು ಮಸಿ ಡ್ಯಾಶ್ ನೋಡಿದ್ರು. ಕೊಲೆ ಓಕೆ, ರೇಪನ್ ಹೆಂಗೆ ಹೇಳ್ತಿದ್ದಾನೆ ಇವನು, ನನಗಿನ್ನೂ ಅರ್ಥವಾಗ್ತಿಲ್ವೇ ಅಂತಂದೆ. ಬಟ್ಟೆ ಇಲ್ಲ ಅನ್ನೋ ಕಾರಣ ಮಾತ್ರನೇ ರೇಪ್. ಮೂರನೇದು, ಒಂದು ವೇಳೆ ಬಾಡಿ ನಾಳೆ ಸಿಕ್ಕಿದ್ರು ಮಾಡಿದವ್ರು ಯಾರು ಅನ್ನೋದು ನೀವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಆರಂಭದಲ್ಲಿ ನಾನೊಬ್ಬನೇ ಎಂದವನು ನಂತರ ವಿಟ್ನೆಸ್ ಅಂತಂದ. ನಮಗೆಲ್ಲ ವಿಟ್ನೆಸ್ ಇದೆ ಇದಕ್ಕೆ ಅಂದ. ಆ ವಿಟ್ನೆಸ್ಗಳು ಬೇರೆ ಆಗೋದ್ವು, ಆ ವಿಟ್ನೆಸ್ಗಳೆಲ್ಲ ತಿರುಗಿ ಬಿದ್ವು. ಈಗ ಇವನ್ ಜೊತೆಲಿ ಇದ್ದವರು ಆ ಥರದ್ದು ಯಾವುದೂ ನಡೆದಿಲ್ಲ ಅಂತ. ಹೀಗಾಗಿ ಆರಂಭದಿಂದಲೇ ಇದು ಗೋಜಲು, ಗೊಂದಲ ಮತ್ತು ಪೂರ್ವ ನಿರ್ಧಾರಿತ ನಾಟಕ, ಒಂದು ತಯಾರಿ ತರ ಕಾಣಿಸ್ತಾನೆ ಇತ್ತದು. ಅದರಲ್ಲಿ ಬಹಳ ದೊಡ್ಡ ಸಂಶಯ ಪಡಬೇಕಾದ ಅವಶ್ಯಕತೆ ಇಲ್ಲ, ಕಾಣಿಸ್ತಿತ್ತು ಎಲ್ಲವೂ ಸ್ಪಷ್ಟವಾಗಿ ಇದರಲ್ಲಿ. ಯಾಕೆಂದರೆ ಅದರ ಹಿಂದೆ ಇದ್ದಂತಹ ವ್ಯಕ್ತಿಗಳ ಸಾಮಾಜಿಕ ಜಾಲತಾಣದ ಚಟುವಟಿಕೆಗಳು ಮತ್ತು ಆಟಗಳು ಈ ಎಲ್ಲವನ್ನು ಹೇಗೆ ಪುಷ್ ಮಾಡ್ತಾ ಇವೆ ಅನ್ನೋ 1+1 = 2 ಅನ್ನೋದು ಕಾಮನ್ ಸೆನ್ಸ್ ಕ್ರೈಮ್ ರಿಪೋರ್ಟಿಂಗ್ ಅಲ್ಲಿ ಇದ್ದವ್ರಿಗೆಲ್ಲ ಅರಿವಾಗ್ತಿತ್ತದು. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಮೊದಲೇ ಹೇಳೋದು ಇಲ್ಲ, ಅರಿವಾಗ್ತಿತ್ತು ಯಾರು ಇದ್ರ ಹಿಂದೆ ಇದ್ದಾರೆ ಅಂತ. ಈಗ ಕತ್ತೆ ಕಾಯಿರಿ ಹೋಗ್ಬಿಟ್ಟು ಇದ್ರ ಹಿಂದೆ ಇದ್ದವರೆಲ್ಲ ಬುರುಡೆ ಬಿಡ್ತಾ ಇದ್ರಲ್ಲ, ಯಾರನ್ನ ನಮ್ಮಂತವ್ರನ್ನ ಬೈಕೋತೀನಿ, ಬೈಕೊಳ್ಳಿ, ಯಾವನ್ ಕೇರ್ ಮಾಡ್ತಾನ ಅದಕ್ಕೆ? ಯಾವನ್ ಕೇರ್ ಮಾಡ್ತಾನೆ? ಬೈಕೊಂಡ್ರೆ ನೀವು ಬೈಕೊಳ್ಳಿ ಅಂತೀವಿ. ಒಂದು ಲೆವೆಲ್ ದಾಟಿದ್ರೆ ಕಪಾಳು ಕೊಡಿತೀನಿ ಅಂತೀವಿ ಕಾನೂನು ಪ್ರಕಾರದಲ್ಲಿ, ಅಷ್ಟೇ. ಈ ಮಾಡಿದಂಥವ್ರು ಯಾರಿದ್ದಾರೆ ಗಿರಾಕಿಗಳು, ಇದು ದೊಡ್ಡ ಪಿತೂರಿ ಇದೆ. ಈ ಪಿತೂರಿ ಸ್ಥಳೀಯವೋ ರಾಷ್ಟ್ರ ಮಟ್ಟದಲ್ಲಿದೆಯೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಅದು ತನಿಖೆಯಲ್ಲಿ ಬರಬೇಕೀಗ. ಬಂಧಿಸಿದೀವಿ, ಏನು ಸಿಕ್ಕಿಲ್ಲ, ಅಷ್ಟಕ್ಕೆ ಆಗಬಾರ್ದದು. ನಮಗೆ ಬೇಕಾಗಿಲ್ಲ, ಬೇಕಾದ್ರೆ ಅದನ್ನು ಬಿಟ್ಬಿಡಿ. ನೀವು ಬೇಕಾದ್ರೆ ಅನಾಮಿಕನ್ನ ಬಿಟ್ಬಿಡಿ, ಸುಜಾತಾ ಭಟ್ಟನ್ ಬಿಟ್ಬಿಡಿ. ಬೇಕಾರೆ ನನ್ನ ಪ್ರಕಾರ ಅಮಾಯಕರವರು ಬಿಟ್ಬಿಡೋಣ. ಹಿಂದೆ ಇರೋರು ಇದಾರಲ್ಲ ಕಾಳಿಂಗ ಸರ್ಪಗಳು, ಅವುಗಳನ್ನು ಕತ್ತರಿಸಾಕ್ಬೇಕು ಇವತ್ತು. ಇಲ್ಲದಿದ್ರೆ ಈ ಕಚಡಗಳು ಮತ್ತೆ ಮತ್ತೆ ಇಂಥದ್ದೇ ಕಸ ತಂದಾಕತ್ವೆ. ಕೆಲಸ ಅದನ್ನು ಹಿಡಿಬೇಕೀಗ. ಅವ್ಯಾವು ಅನ್ನೋದು ಗೊತ್ತಾಗಬೇಕು. ಯೋರಿಬ್ರೇನ್ರಿ 2 ಪಗಡೆಗಳಷ್ಟೇ ಇದರಲ್ಲಿ ಆಟದಲ್ಲಿ ಇವೆರಡುವೆ. ಆತ ಹೇಳಿದ 14 ಜಾಗದಲ್ಲಿ ಗುಂಡಿ ತೋಡ್ದಾಗಲೇ ಅರಿವಾಗಬೇಕಾಗಿತ್ತು ಎಲ್ಲರಿಗೂ. ಅಷ್ಟೊಂದು ಆಗ್ತಾ ಇಲ್ಲ, ಇದೇನೋ ಹೆಚ್ಚು ಕಡಿಮೆ ಆಗ್ತಿದೆ ಅನ್ನೋದು ಗೊತ್ತಾಗಬೇಕಾಗಿತ್ತು. ಅದನ್ನು ಮುಚ್ಚಿಟ್ಕೊಳ್ಳುವ ಪ್ರಯತ್ನವನ್ನು ಸ್ಟಾರ್ಟ್ ಮಾಡಿದ್ರು. SIT ಅವ್ರು ಏನು ಮಾಡಿದ್ರು, ಭಾಳ ಪೇಷಂಟಾಗಿ ತೆಗಿತಾ ಹೋದ್ರು. 13ನೇ ಪಾಯಿಂಟ್ ಹೋದ್ರು ಅವರು. ಬಟ್ ಅದರ ಬೆನ್ನಿಂದೆ ಇದ್ದವರು ಅಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ನಾಳೆ ಬಂದ್ಬಿಡ್ತು, ಬೆಳಗ್ಗೆ ಬಂದ್ಬಿಡ್ತು ಅಂತ. ಕೆಲವಂತೂ ನನಗೆ ಆಶ್ಚರ್ಯಕರ. ನಾನು ಈ ಸೋಷಿಯಲ್ ಮೀಡಿಯಾ ನೋಡದೇ ಇರೋದ್ರಿಂದ ನನಗೆ ಬಂದು ಹುಡುಗರು ಹೇಳಿದ್ರಲ್ಲಿ, ಕೆಲವೆಲ್ಲ ಸಂಜೆ ಹೊತ್ತಲ್ಲಿ ಬಂದು ಇವತ್ತು 6 ಸಿಕ್ತು, ಇವತ್ತು 4 ಸಿಕ್ತು ಅಂತೆಲ್ಲ ಹಾಕ್ತಾ ಇದ್ರಂತೆ. ಹೆಂಗಸ್ನ ದೇಹ ಸಿಕ್ತು, ಹೆಂಗಸ್ತು ಸಿಕ್ತು. ಹಾಕಿದವ್ರನ್ನೆಲ್ಲ ಕರೆಸ್ಬೇಕೀಗ, ಹಾಕಿದವ್ರನ್ನೆಲ್ಲರನ್ನೂ ಕರೆಸ್ಬೇಕೀಗ. ಕೆಲವರು ಡಿಲೀಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಈಗ ಡಿಲೀಟ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ, ಸೇವ್ ಮಾಡಿರೋ ಜನ ಇದ್ದಾರೆ ಇಲ್ಲಿ ಬಹಳ ಜನ. ಅದು ಇದೆ. ಎಲ್ಲರನ್ನೂ ಕರೆಸ್ಬೇಕೀಗ. ಅವ್ರನ್ನೂ ಎಲ್ಲಿ ಸಿಕ್ತು ಬಾ ತೋರ್ಸಪ್ಪ ಅಂತ. ಆ ಒರಿಜಿನಲ್ ಫೆಲೋನ್ ಬಿಡಿ, ಅದು ಬೇರೆ ವಿಚಾರ. ನಾನ್ ಸೆನ್ಸ್ ಅದು. ಆಮೇಲೆ ಒಬ್ಬನಿಂದ ಇಷ್ಟೆಲ್ಲ ಸಾಧ್ಯ ಸೆನ್ಸ್ ಇಲ್ಲದೆ ಆಡ್ತಾ ಇದ್ರು.
ಯಾಕೆ? ಅಸೈದ್ಧಾಂತಿಕವಾದ ವಿರೋಧ ಮತ್ತು ದ್ವೇಷ ಪೊರೆ ಅದು. ಅದಿದ್ದಾಗ ಮತ್ತು ನಾವು ಆಡಿದ ಆಟಗಳಿಗೆ ಸರ್ಕಾರದ ಮಟ್ಟದಲ್ಲಿ ಆರಂಭದಲ್ಲಿ ಬೆಂಬಲ ಸಿಕ್ಕಿದೆ ಅನ್ನೋದು ಅವ್ರಿಗೆ ಅರಿವಾಗಿತ್ತು. ಸಿಕ್ಕಿತ್ತು ಬೆಂಬಲ ಆರಂಭದಲ್ಲಿ. ಈ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನನ್ನ ಪ್ರಕಾರದಲ್ಲಿ ಒಂದು ಸಣ್ಣ ತಿರುವನ್ನು ಪಡೆದಿದ್ದು ಡಿ ಕೆ ಆಚೆ ಬಂದ ಮೇಲೆ, ಷಡ್ಯಂತ್ರ ಅಂತ ಹೇಳಿದ್ರು. ಡಿ ಕೆ ಆಚೆ ಬಂದ ಮೇಲೆ ನನ್ನ ಪ್ರಕಾರ ಇದರ ವಿಚಾರದಲ್ಲಿ ಯಾರ್ಯಾರು ತಡವಾಗಿ ಹೋರಾಟಕ್ಕೆ ಬಂದ್ರು, ಮೀಡಿಯಾ ಬಿಡಿ ಅವ್ರು ತೋಚ್ದಂಗೆ ಅವ್ರು ಮಾಡ್ತಾ ಇದ್ರು. ಬಿಜೆಪಿ ಅವ್ರೇನು ಶುರುಲೇನು ಬಂದಿರಲಿಲ್ಲ, ನೀವು ಸುಮ್ಮನೆ ಬುರ್ಡೆ ಬಿಡಬೇಡಿ ನನ್ನ ಹತ್ರ ಬಂದು ಆಮೇಲೆ ಮಾಡಿರೋದು. ನನ್ನ ಪ್ರಕಾರ ಇಟ್ ಈಸ್ ಡಿ ಕೆ ಹೂ ಓಪನ್ಡ್ ಇಟ್ ಅಪ್ ಪೊಲಿಟಿಕಲಿ. ಏನೋ ನಡೀತಾ ಇದೆ ಪೊಲಿಟಿಕಲಿ. ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಿದ್ದು. ಇವ್ರು ಏನು ನಮ್ಮ ಬೆಂಬಲ ಇದೆ ಅಂದ್ಕೊಂಡು ನನಗೆ ಬಂದು ಕೆಲವು ಆಫೀಸರ್ಸ್ ಒಂದು 2-3 ಜನ ಏನೇನಕ್ಕೂ ಬೇರೆ ಬೇರೆ ವಿಚಾರಕ್ಕೆ ಮಾತಾಡೋಕ್ಕೆ ಫೋನ್ ಮಾಡೋಕೆ, ಅವ್ರು ಅಲ್ಲಿಂದ ಡೈರೆಕ್ಷನ್ ಕೊಡೋ ಪ್ರಕಾರ ಇಲ್ಲಿಂದ ಆರ್ಡರ್ಸ್ ಬರ್ತಾ ಇದೆಯಲ್ಲ ಏನಿದು ಅನ್ನೋ ಥರ ಒಳ್ಳೆ ಹಂಗೆ ನಡೀತಾ ಇತ್ತು. ಆಯಿತು, ಈಗಲೂ ನಡೀಲಿಪ್ಪ, ನೋಡೋಣ ಏನು ಅಂತ. ಈಗಲೂ ಹೇಳ್ತೀನಿ, ಯಾರಾದರೂ ತೆಗೆದುಕೊಂಡು ಬಂದು ಅಲ್ಲಿ ಹೆಣ್ಣು ಮಗಳದ್ದೊಬ್ಬಳದ್ದು ರೇಪ್ ಆಗಿದೆ, ಮರ್ಡರ್ ಆಗಿದೆ, ಟೇಕ್ ದಿಸ್, ಹಿಯರ್ ಈಸ್ ದಿ ವಿಟ್ನೆಸ್ ಅಂದರೆ ಈಗಲೂ ಅದನ್ನು ಕೈಗೆತ್ತಿಕೊಂಡು ತನಿಖೆ ಮಾಡಿದವನಿಗೆ ಮೂತಿ ಕೆತ್ತಬಿಡಬೇಕು ಹೇಳ್ತೀನಿ. ಈಗಲೂ ಹೇಳ್ತೀನಿ ನಾನು ಅದನ್ನು ಬೇಕಾದ್ರೆ. ಆದರೆ ಇಲ್ಲದನ್ನು ಸೃಷ್ಟಿ ಮಾಡಿಕೊಂಡು ಬಂದವನನ್ನು ಮಾತ್ರ ಬುರ್ಡೆ ಚಚ್ಚಾಕದೆ ಬಿಡ್ಕೊಡ್ದವನಿಗೆ. ಇಲ್ಲದನ್ನು ಸೃಷ್ಟಿ ಮಾಡಿದವರು ಈಗಲೂ ನಡೆದಿದೆ ಅನ್ನೋದಾದರೆ ಯಾವ್ದಾದ್ರು ಪ್ರಕರಣದಲ್ಲಿ ಬಿಡ್ಲೇ ಕೂಡ್ದದನ್ನು. ಬಟ್ ಅದಕ್ಕೆ ಬೇಕಾದ ಬೇಸಿಕ್ ಎವಿಡೆನ್ಸ್ ಏನಾದ್ರು ಇರಬೇಕು, ಅದಕ್ಕೆ ಬೇಸಿಕ್ ಡೌಟ್ಫುಲ್ ವ್ಯವಹಾರಗಳಿರ್ಬೇಕಲ್ಲಿ. ಬುರ್ಡೆ ಹಿಡ್ಕೊಂಬರೋದಲ್ಲ. ಇವನು ಒಂದೊಂದು ಕಡೆ ಒಂದು ಹೆಸರು ಬಿಡ್ತಾ ಇದ್ದಾರೆ. ಇಲ್ಲಿ ನನಗೆ ಫಸ್ಟ್ ಡೌಟ್ ಸ್ಟಾರ್ಟ್ ಆಗಿದ್ದಿದ್ದರಲ್ಲಿ ಆನ್ ದ ಡೇ ವೆನ್ ಹಿ ಚೇಂಜ್ಡ್ ಹಿಸ್ ಪಾಯಿಂಟ್ ಆಫ್ ಪಾಯಿಂಟನ್ನು, ಈ ಪಾಯಿಂಟ್ ಬಿಟ್ಟು ಅವತ್ತವನು ಪೊಲೀಸ್ ಟೀಮನ್ನು ಕರ್ಕೊಂಡು ಯಾವುದೋ ಬೆಟ್ಟದ ಮೇಲೆ ಹೋದ ಅಂತ ನನಗೆ ಹೇಳಿದ್ರು. ತೋರಿಸಿದ ಪಾಯಿಂಟ್ ಚೇಂಜ್ ಮಾಡಿ ಹೊಸ ಪಾಯಿಂಟ್ ಯಾಕೆ ಒಪ್ಕೊಂಡ್ರಿ ಇವರು ಅಂತ ಬಾಡಿ ಸಿಗುತ್ತೆ ಅಂತ ಇವನಿಗೆ ಹೇಗೆ ಗೊತ್ತಿತ್ತು ಅಂತ ಅಂದೆ. ಇಲ್ಲ ಅವನೇನು ಹಠ ಹಿಡಿದ್ನಂತೆ ಅಂದ್ರು. ಓಕೆ, ಹಠ ಹಿಡಿದಿದ್ರೆ ಅವನು ಬೆಟ್ಟದ ಮೇಲಿನ ಪಾಯಿಂಟ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ನಂತೆ? ಅಲ್ಲೆಲ್ಲೋ ಇದೆ ಅಂತ ಹೆಂಗೆ ಅವನಿಗೆ? ಅಲ್ಲಿ ಹೋದಾಗ ಮರದ ಕೆಳಗಡೆ ಕುಳಿತುಕೊಂಡಿದ್ದ ಭಂಗಿಯಲ್ಲಿದ್ದ ಅಸ್ಥಿಪಂಜರ ಸಿಕ್ತದು. ಬಟ್ ಅದು ಭೂಮಿ ಮೇಲೆ, ಭೂಮಿ ಒಳಗಲ್ಲ. ಅವ್ರೇನು ಅನ್ಕೊಂಡಿದ್ರು, ಯಾವುದೋ ಒಂದು ಅಸ್ಥಿಪಂಜರ ಸಿಕ್ಕರೆ ಸಾಕು ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ರು. ಬಟ್ ದಿ ಪ್ರಾಬ್ಲಮ್ ವಾಸ್, ಅದು ಭೂಮಿ ಮೇಲಿರುವ ಅಸ್ಥಿಪಂಜರ ಆಗಿದ್ದರಿಂದ ಅದು ತನಿಖೆಗೆ ಬರಲೇಬಾರ್ದಾಗಿ ಬರ್ತು. ಈಗಲೂ ಬರಬಾರ್ದು ಅದು ತನಿಖೆಗೆ. ಬೇರೆ ಏನೋ ಆತ್ಮಹತ್ಯೆ ಇರ್ಬೋದು, ಬೇರೆ ಏನೋ ಮರ್ಡರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅದನ್ನು ಸ್ಥಳೀಯ ಪೊಲೀಸರು ಹ್ಯಾಂಡಲ್ ಮಾಡಿ, ಎಕ್ಸಾಕ್ಟ್ಲಿ ಅವ್ರು ಹ್ಯಾಂಡಲ್ ಮಾಡ್ಬೇಕು ಅದನ್ನು. ನನಗೆ ಅಲ್ಲೇ ಡೌಟ್ ಸ್ಟಾರ್ಟ್ ಆಯಿತು, ಏನೋ ಹೊಡಿತಾ ಇದೆ, ಇದು ಹೆಚ್ಚು ಕಡಿಮೆ ಆಗ್ತಿದೆ. ಹಿ ಈಸ್ ಬೀಂಗ್ ಗೈಡೆಡ್ ಈ ಪಾಯಿಂಟ್ಗಳ ವಿಚಾರದಲ್ಲಿ. ರಾತ್ರಿ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಇವನು ಚೇಂಜ್ ಆಗ್ತಿದ್ದಾನೆ. ಮತ್ತೆ ಹೇಗೆ ಗೊತ್ತಾಯಿತು? ಎರಡನೇದು, ವಿಟ್ನೆಸ್ ಪ್ರೊಟೆಕ್ಷನ್ ಪ್ರೋಗ್ರಾಮ್ನ ಲಾಭ ಅಲ್ಲ ದುರ್ಲಾಭ ಪಡೀತಿದ್ದಾನೆ ಇವನು. ಹಿ ಶುಡ್ ಬಿ ಟೇಕನ್ ಇನ್ ಟು ಕಸ್ಟಡಿ. ಆ್ಯಕ್ಚುಲಿ ಪೊಲೀಸ್ ಕಸ್ಟಡಿಗೆ ತಗೋಬೇಕಾಗಿತ್ತು ಇವನನ್ನು, ನಾಟ್ ಆಸ್ ಅಕ್ಯೂಸ್ಡ್, ಪ್ರೊಟೆಕ್ಷನ್ನಲ್ಲಿ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡಿದ್ರೆ ಹಿಂಗಾಯ್ತು. ಈಗಾಗಲಿ ಈಗ ಹೇಳ್ತಾನೆ, ಅವ್ನು ಹಿಡ್ಕೊಂಬಂದಿದ್ದು ಬುರ್ಡೆ ಇತ್ತಲ್ಲ, ಅದು ಅಲ್ಲವೇ ಇಲ್ಲವಂತೆ, ಯಾರೋ ತಂದು ಕೊಟ್ರಂತೆ, ಅವ್ನು ತೆಗೆದೇ ಇಲ್ವಂತೆ. ಚಚ್ಕೋಬೇಕು ತಲೆನ. ಈಗ ಎಲ್ಲಿದು ಅಂತ ನೆನ್ನೆನೂ ಕೇಳಿದೆ, ಅದು ಆಂಧ್ರದಿಂದ ಬಂತ, ತಮಿಳ್ನಾಡಿಂದ ಬಂತ, ಎಲ್ಲಿಂದ ಬಂತು ಆ ಬುರ್ಡೆ? ಲ್ಯಾಬ್ರೇಟರಿಯಿಂದ ಬಂತ, ಎಲ್ಲಿಂದ ಬಂತದು ಅಂತಂದ್ವಿ. ಈಗ ನೋಡಿದ್ರೆ ಯಾರೋ ತಂದು ಕೊಟ್ರು. ಯಾರು ಹೇಳಬೇಕು, ಅಣ್ಣಯ್ಯ, ಇಲ್ಲಿದ್ರೆ ಹಲ್ಲನ್ನು ಉದುರಿಸಬೇಕು. ಎಗೈನ್ ಫಿಸಿಕಲಿ ಅಲ್ಲ, ನಿಜ. ಹಾಂ, ಆಕ್ರೋಶ ಬಂದೇ ಬರುತ್ತಲ್ಲ ಫಿಸಿಕಲಿ ಸುಳ್ಳು ಕಟ್ಟಿದಾಗ. ಹೇಳಬೇಕು ಅವನು ಎಲ್ಲಿಂದ ಬಂತಿ ಬುರ್ಡೆ ಅಂತ. ಎಸ್, ಏನೋ ಪ್ರಕರಣದ ಹಿಂದೆ ಧರ್ಮಸ್ಥಳಕ್ಕೆ ಮಸಿ ಬಳಿಯುವಂತಹ ಅಜೆಂಡಾ ಇರುವುದು ಸ್ಪಷ್ಟವಾಗಿದೆ. ಕಳೆದ 2 ತಿಂಗಳ ಪ್ರಹಸನಕ್ಕೆ ತೆರೆ ಬಿದ್ದಿದ್ದು ಇದೀಗ ಅಸಲಿ ತನಿಖೆ ಶುರುವಾಗಿದೆ. ಸುದೀರ್ಘ ವಿಚಾರಣೆಯಲ್ಲಿ ಮುಸುಕುಧಾರಿ ಚಿನ್ನಯ್ಯನ ಮುಖವಾಡ ಕಳಚಿ ತಾನೇ ಕೆಡ್ಡಾಕೆ ಬಿದ್ದಿದ್ದಾನೆ. ಕೋರ್ಟಲ್ಲಿ ಕೂಡ ತೆಗೆಸಿದಾರಂತೆ, ನಾನೇನು ನೋಡಿಲ್ವಲ್ಲ. ಹೊರಗೆ ಕರ್ಕೊಂಡು ಬರುವಾಗ ಪೂರ್ತಿ ಬ್ಲಾಕ್ ಹಾಕಿದ್ರು, ಐಡೆಂಟಿಫಿಕೇಶನ್ಗೋಸ್ಕರ. ಏನೇ ವಾಟ್ ಎವರ್ ಇಟ್ ಇಸ್. ಈಗಂತೂ ಒಂದು ದೂರದಾರ ಅದ, ಅವ್ನ ಮಗ ಬಂದು ಆಗೋಯ್ತು, ಈಗ ಅದು ಬಿಟ್ಟಾಕಿ, ಈಗ ಮುಗಿದ ಕಥೆ ಉಳ್ಕೊಂಡಿಲ್ಲ. ಹಾಂ, ಏನಂತಾನಂತೆ, ನಾನು ಹಣಕ್ಕಾಗಿ ಈ ರೀತಿ ಸುಳ್ಳು ಹೇಳಿದ್ದೇನೆ. ಇರ್ಬೋದು, ನಾನು ಆಗಲೇ ಅಂದ್ಕೊಂಡ್ವಿ, ಇದನ್ನು ಇರ್ಬೋದು, ಸಾಧ್ಯತೆ ಇರುತ್ತೆ. ಈ ಷಡ್ಯಂತ್ರದಲ್ಲಿ ನಾನು ಪಾತ್ರಧಾರಿ, ಸೂತ್ರಧಾರಿ ಬೇರೆ ಅಂತ. ಅವ್ರು ಯಾರು? ಪಾತ್ರಧಾರಿ, ಸೂತ್ರಧಾರಿ, ಎಲ್ಲರದ್ದು ಕ್ರೈಮಲ್ಲಿ ಭಾಗ ಇದ್ದಾಗ ಅದಕ್ಕೆ ತಕ್ಕಂತೆ ಅವ್ರು ಅನುಭವಿಸ್ಲೇಬೇಕು ಅದನ್ನು. ಈಗ ಪಾತ್ರಧಾರಿ ಬುರ್ಡೆ, ಸೂತ್ರಧಾರಿ ಯಾರು ಅಂತ ಹೇಳು.
ಅಟ್ಲೀಸ್ಟ್ ಆಗ ಹೇಳಿದ್ಯಲ್ಲೋ ಕಚಡ, ಅಷ್ಟು ದಿನ ನಾನು ಮಾಡಿದ್ದ ತಪ್ಪಿಗೆ ಪಾಪ ಪ್ರಜ್ಞೆ ನನ್ನನ್ನು ಕಾಡ್ತಾ ಇದೆ, ಅದಕ್ಕೆ ಬಂದಿದ್ದೀನಿ ಅಂತ. ಈಡಿಯಟ್ ಫೂಲ್, ಈಗ ಪಾಪ ಪ್ರಜ್ಞೆ ನಿನ್ನನ್ನು ಕಾಡಬೇಕು. ಅಷ್ಟು ದಿನ ದುಡ್ದಿದ್ಯಾ, ಸಂಬಳ ಈಗ ಕಾಡಬೇಕು ನಿನಗೆ ಪಾಪ ಪ್ರಜ್ಞೆ. ಕಚಡ ತಗೊಂಬಂದು ಆ ಪಾಪ ಪ್ರಜ್ಞೆನ ಕಾಡಬೇಕು ಅನ್ನೋದಾದರೆ ಸೂತ್ರಧಾರಿಗಳು ಯಾರು ಅನ್ನೋದನ್ನು ತೋರಿಸು. ಆಗ ನಿಜವಾಗಲೂ ನಿನ್ನ ಪಾಪ ಪ್ರಜ್ಞೆ ಕಾಡುತ್ತೆ. ದೇವ್ರು ಕ್ಷಮಿಸ್ಬೋದು ನಿನ್ನನ್ನು, ನೀನು ನಂಬಿದ್ರೆ. ಅನ್ಸಿದ್ರೆ ನಿಜವಾಗ್ಲೂ ಪಾಪ ಈಗ ಹೇಳು, ಆಗಲ್ಲ ಬುರುಡೆ ಬಿಟ್ಟಿದ್ಯಲ್ಲ ಪಾಪ ಪ್ರಜ್ಞೆ, ಆ ಬುರುಡೆ ಬಿಡು. ಈಗ ಹೇಳು ನಿಜವಾಗಲೂ ಯಾರು ಸೂತ್ರಧಾರಿಗಳು ಅನ್ನೋದನ್ನು. ಆ ಪಾಪ ಪ್ರಜ್ಞೆಯಿಂದ ಆಚೆ ಬಾ ಮಾಡಿರೋ ಹಲ್ಕಟ್ ಕೆಲಸಕ್ಕೆ. ದುಡ್ಡಿಗೋಸ್ಕರ 23 ಡಿಸೆಂಬರ್ ಕೊನೆ ವಾರದಲ್ಲಿ ಸಂಪರ್ಕಿಸಿದ್ರು. ತಮಿಳ್ನಾಡಲ್ಲಿ ಇದ್ದೆ ನಾನು. ಅವನು 10 ವರ್ಷದಿಂದ ತಮಿಳ್ನಾಡಲ್ಲಿದ್ದಾನೆ. ಧರ್ಮಸ್ಥಳದಲ್ಲಿ ಪರಿಚಯ ಆದ ಹೆಂಗಸೊಬ್ಬಳನ್ನ ಕರ್ಕೊಂಡು ನಂತರ ತಮಿಳ್ನಾಡಿಗೆ ಹೋಗ್ತಾನೆ. ತಮಿಳರ ಹೆಣ್ಣದು, ಆಕೆಯನ್ನು ಕರ್ಕೊಂಡು, ಅಥವಾ ಇನ್ಯಾರೋ ಹೆಣ್ಣದು, ಅಲ್ಲೋಗಲ್ಲಿ ಮದುವೆ ಆಗಿರೋದೋ ಏನೋ ಅವ್ರ ಜೊತೆಲಿರೋದೋ ಏನೋ ಒಂದು ಮಾಡಿರ್ತಾನೆ. ಆಕೆನೂ ಹೋಗ್ಬಿಡ್ತಾಳಂತೆ. ಅದಾದ್ಮೇಲೆ ಇನ್ನೊಂದು ಮದುವೆ ಆಗಿರ್ತಾನಲ್ಲ ಈಗ. ಥರ್ಡ್ ಮ್ಯಾರೇಜ್. ಅಲ್ಲಿರೋನನ್ನು ಕರೆಸ್ತಾರೆ ಇವರು. ಲೆಕ್ಕ ಹಾಕೊಳ್ಳಿ ಪಿತೂರಿಗಾರರು ಎಷ್ಟು ಆಳವಾಗಿ ಹೋಗಿದ್ದಾರೆ ಅಂತ. ಹೇಗೆ ಸ್ಟಡಿ ಮಾಡಿದ್ದಾರೆ, ಹೇಗೆ ಹಣದ ಆಮಿಷ ಕೊಟ್ಟರು, ಹೀಗೆ ಹೇಳು ಅಂತ ಹೇಳಿಕೊಟ್ರು. ಅವ್ರು ಹೇಳಿದ ಹಾಗೆ ಹೇಳಿದೆ. ಅವರು ಯಾರೋ ಕಚಡ ಹೇಳು ಅಂತ ಕೇಳಬೇಕೀಗ ಅವನನ್ನು. ಪೊಲೀಸರಿಗೆ ಬುರುಡೆ ಒಪ್ಸು ಅಂತಂದ್ರು. ಒಂದು ಬುರುಡೆ ಕೊಟ್ಟರು, ಕೈಗೆ ಕೊಟ್ಬಿಟ್ಟಿದ್ದೀನಿ, ಪೊಲೀಸರು ಕೊಡು ಅಂತದ್ದು ನಾ ಕೊಟ್ಟೆ ಅಂತ. ಏನು ತೋರಿಸಿದ್ರು ಅದನ್ನು ಲೈಟ್ ಹಾಕಿ ಬ್ಯಾಗ್ ಒಳಗೆ ಹಾಕೋದನ್ನು. ಬಾ 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 ಎಸ್. ಇನ್ನು ಚಿನ್ನಯ್ಯನ ಬಂಧನದ ಬೆನ್ನಲ್ಲೇ ದೂತ ಸಮೀರ್ನ ಸುಳ್ಳಿನ ಕಂತೆ ಕೂಡ ಕಳಿಸ್ಕೊಳ್ತು. ಯಾವುದೋ ಕೋಣೆಯಲ್ಲಿ ಕೂತ್ಕೊಂಡು AI ವಿಡಿಯೋ ಮಾಡಿ ಜನರಿಗೆ ಮಂಕ್ ಬುದ್ಧಿ ಹೆಚ್ಚಿದ್ದ. ಈಗ ತಾನೇ ಹೇಳಿದ ಸತ್ಯ ಅಂತ ನಂಬಿಸಿ ಶಿವತಾಂಡವ ಶುರು ಆಗುತ್ತೆ ನೋಡಿ, ಸತ್ಯ ಹೇಗೆ ಹೊರಬರುತ್ತೆ, ಎಲ್ಲದಕ್ಕೂ ಸಾಕ್ಷ್ಯ ಇದೆ ಅಂತ ಪುಂಖಾನುಪುಂಖವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದ. ಸುಳ್ಳಿನ ಹೇಳಿಕೆಗಳು, ಸರಮಾಲೆ, ಅರಮನೆಯನ್ನೇ ಕಟ್ಟಿದ್ದ. ದೂರದಾರನಿಗೆ ಭೀಮಾ ಅಂತ ಕೂಡ ಹೆಸರು ಕೊಟ್ಟಿದ್ದು ಇವನೇ. ಅನನ್ಯ ಭಟ್ ಅನ್ನುವ ನಕಲಿ ಯುವತಿಯನ್ನು ಸೃಷ್ಟಿಸಿದ ಧರ್ಮಸ್ಥಳ ಕ್ಷೇತ್ರಕ್ಕೆ ಭಕ್ತರ ಭಾವನೆಗೆ ಚ್ಯುತಿ ಬರುವಂತೆ ಮಾಡಿದ್ದೇ ಇತ್ತ. ಬೀದಿಗೆ ಬನ್ನಿ, ಹೋರಾಟ ಮಾಡಿ ಅಂತ ಕೂಡ ಕರೆ ಕೊಟ್ಟಿದ್ದ. AI ಕಟ್ಟುಕತೆಗಳ ಅಸಲಿಯತ್ತು ಈಗ ಅನಾವರಣ ಆಗ್ತಾ ಇದೆ. ಈಗ ವಿಚಾರಣೆಗೆ ಬರಬೇಕು, ನೋಟಿಸ್ ಹಾಕಿದ್ದಾರೆ, ಬರ್ತಾರೆ, ಯಾವತ್ತೋ ದಿನ ಬರ್ತಾರೆ, ಬರಲೇಬೇಕು. ಬರದೇ ಇದ್ರೆ ಅಬ್ಸ್ಕಾಂಡರ್ ಆಗ್ತಾರೆ. ಅಬ್ಸ್ಕಾಂಡರ್ ಆದ್ಮೇಲೆ ಅರೆಸ್ಟ್ ಆಗುತ್ತೆ, ಬೇರೆ ಏನೋ ಪ್ರಾಬ್ಲಮ್ ಆಗುತ್ತೆ, ಅದು ಬರಲೇಬೇಕಾಗತ್ತೆ. ಬರ್ತಾರೆ, ಬಿಕಾಸ್ ಜಾಮೀನು ಬೇರೆ ಸಿಕ್ಕಿದೆ. ಹಾಗಾಗಿ ಬರ್ಬೋದು, ಬರದೇ ಇರಲ್ಲ. ಒಂದಿನ ಹಿಂಗಾಗ್ಬೋದು, ಒಂದಿನ ಹಂಗಾಗ್ಬೋದು. ಈಗ ಒಂದು ಕಡೆ ಬುರುಡೆ ದಾಸ ಯಾವುದೂ ಇಲ್ಲ ಅಂತ ಅವನು ಬಿಟ್ಟ ರೈಲು. ಇನ್ನೊಂದು ಕಡೆ ಅನನ್ಯ ಭಟ್ ವಿಚಾರದಲ್ಲಿ ಈಕೆ ಬಂದು ಹಿಂಗೆ ಹೇಳಿದ್ರು. ಈಗ ಯಾರಿಗೆ ಕರೆ ಕೊಡೋಣ ಸರ್? ಬಂದು ಹೋರಾಟ ಮಾಡಿ, ಗುರಿ ಮುಟ್ಟುವವರೆಗೆ ನಿಲ್ಲಬೇಡಿ. ಯಾರಿಗೆ ಕರೆ ಕೊಡೋಣ? ಈಗ ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕಕ್ಕಾಗಲ್ಲ. ನೀವು ಧರ್ಮಸ್ಥಳ ಪ್ರವೇಶ ಮಾಡಿದ್ರೆ ಅಥವಾ ಎಲ್ಲರೂ ಓಡಾಡಿದ್ರೆ ಪ್ರೊಟೆಸ್ಟ್ ಮಾಡಿ ಅಂತ ಕರೆ ಕೊಡೋಣವಾ? ಏನು ಕರೆ ಕೊಡಬೇಕು? ಈ ಪ್ರಕರಣದಲ್ಲಿ ನನಗೆ ಅರ್ಥವಾಗದೇ ಇರೋದು, ಒಂದು ಪರ್ಫೆಕ್ಟ್ ಸ್ಪ್ಲಿಟ್ ಆದಂಗಿದೆ ಬಿಟ್ವೀನ್ ಸೋಷಿಯಲ್ ಮೀಡಿಯಾ, ನ್ಯೂಸ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು, ಮತ್ತು ನಾರ್ಮಲ್ ಮೇನ್ ಸ್ಟ್ರೀಮ್ ಲೆಗಸಿ ಮೀಡಿಯಾನಲ್ಲಿ. ಅದ್ರ ಮೇಲೆ ಆರೋಪ, ಲೆಗಸಿ ಮೀಡಿಯಾ ಅಂದರೆ ನಮ್ಮಂಥವ್ರು, ನಾವು ಏನೂ ಮಾಡಿಲ್ಲ, ಏನೋ ಆಗೋಗಿದೆ, ಮಾಡಿಬಿಟ್ಟಿದ್ದಾರೆ. ಏನೂ ಮಾಡದೆ ಸುಮ್ಮನಿದ್ರು, ಅಟ್ಯಾಕ್ ಮಾಡ್ಕೊಂಡು ಕೂತಿದ್ರು. ಹೌದು, ಯಾಕೆ ಬಾಯಿ ಮುಚ್ಕೊಂಡಿದ್ದೀರಿ, ಏನು ತಗೊಂಡ್ರಿ, ಈಗೆಲ್ಲ ಕೇಳಿದ್ದು. ನಿಮ್ಮ ಅಪ್ಪನ ಮನೆ, ತಾತನ ಮನೆಯಿಂದ ಬಂದು ನಡೆಸ್ತಾ ಇದ್ದೀನಿ ನಾವು ಟಿವಿನ. ಕಚಡ, ಏನು ತಿಂತೀಯಾ ನೀನು ಅಂತ ಕೇಳ್ತೀನಿ ನನ್ನ ಎದುರುಗಡೆಗೆ ಬಂದರೆ. ಯಾರಾದ್ರೂ ಬೆವರು ಸುರಿಸಿ ಕಟ್ಟಿದ್ದೀವಿ ಸಂಸ್ಥೆಗಳನ್ನು, ನಿಮ್ಮ ಥರ ಹೇಸಿಗೆ ತಿಂದಿಲ್ಲ ನಾವುಗಳು, ಇಡಿಯಟ್ಗಳಂಥದ್ದು. ಈಗ ಇವರು ಸಾಹೇಬರು ವಿಡಿಯೋ ಮಾಡಿ ಹೇಳಿದ್ದಾರೆ. ಇರ್ಬೋದ್ರಿ, ನಿಜ. ಯಾವುದು ಸರ್ ನಿಜ? ವಿಡಿಯೋಲ್ಲಿ ಬಂದಿರೋದು ಅವನು ಮಾಸ್ಕ್ ಮ್ಯಾನ್ ಹೇಳ್ತಾನೆ, ಗುಂಡಿ ತೋಡಿ ಸತ್ಯ ಹೊರಗೆ ಬಂದ್ಬಿಡುತ್ತೆ. ಇರ್ಬೋದು. ಮಾಸ್ಕ್ ಮ್ಯಾನ್ಗೆ ಅರಿವಿಲ್ಲದ ಇವ್ರಿಗೆ ಅರಿವು ಇರ್ಬೋದಲ್ಲ. ಅವ್ರಿಗೆ ಗೊತ್ತಿರ್ಬೋದು ಎಲ್ಲಿದೆ 100 ಬಾಡಿ ಅಂತ. ಇವ್ರಿಗೆ ಗೊತ್ತಿರ್ಬೋದು ಅನನ್ಯ ಭಟ್ ಎಲ್ಲಿದ್ದಾಳೆ ಅಂತ. ಮತ್ತೆ ಇನ್ನೊಬ್ಬನ ಕಳ್ಸೋದ್ ಬದಲು ಖುದ್ದು ಇವರೇ ಬರಬೇಕು. ಬೇಡ ಅಂತ ಬಿಟ್ಟಿದ್ರು, ಈಗ ಅವರೇ ಬರ್ತಾರೆ. ಬಲ ಭೀಮನಂತೆ ಅವರೇ ಬಂದು ಹೇಳ್ಬೋದು. ಈಗ ನಿಮ್ಗೇನು ಗೊತ್ತು? ನಿಜವಾದ ಜೀವಂತ ಸಾಕ್ಷಿಗಳು ಇವರೇ. ಹಾಗಾದ್ರೆ ಇರ್ಬೋದು, ನನಗೆ ಗೊತ್ತಿಲ್ಲ, ಇರಬಹುದು. ಈಗಲೂ ಬೆನಿಫಿಟ್ ಆಫ್ ಡೌಟ್ ಅವ್ರಿಗಿದೆ. ಅವ್ರು ಬಂದು ಅದನ್ನು ಹೇಳಲಿ, ಸತ್ಯ ಹೊರಗೆ ತರಲಿ, ಡೌಟೇ ಇಲ್ಲ. ನಾನು ಈಗಲೂ ಫುಲ್ ಸಪೋರ್ಟಪ್ಪ. ಅಲ್ಲಾಗಿರೋ, ನಿಜವಾಗ್ಲೂ ಆಗಿರಬಹುದಾದ ಯಾವುದಾದ್ರೂ ಒಂದು ರೇಪ್ ಆ್ಯಂಡ್ ಮರ್ಡ್ರು, ಹೆಣ್ಮಗುದೋ ಅಥವಾ ಮರ್ಡ್ರು ಯಾರೋ ಗಂಡು ಸುರದೆ ಹಾಕ್ಕೊಳ್ಳಿ ಇದ್ದರೆ, ಅದನ್ನು ಯಾತಕ್ಕೆ ಮುಚ್ಚಿಡ್ಬೇಕು? ಅವನು ಯಾವನಾರು ಆಗಿರಲಿ ರೀ ಮಾಡಿದವನು, ಯಾಕೆ ಮುಚ್ಚಿಡ್ಬೇಕು? ಫಾರ್ ವಾಟ್? ನನ್ನ ಹತ್ರ ಬಂದು ಕಾಫಿ ಕೊಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ದುಡ್ಡಿನ ವಿಚಾರ ಮಾತಾಡಿದ್ರೆ ಚಪ್ಪಲಿ ಹೊಡಿಸ್ಬಿಟ್ಟು ಹೊಡಿತಾರೆ ಜನ. ಹೇಳಿದ್ದೀನಿ, ಅಯೋಗ್ಯರನ್ನು ತೊಗೊಂಬಂದು ಏನಕ್ಕೆ ಮುಚ್ಚಿಡಬೇಕು?
ಆಧಾರವಿಲ್ಲದೆ ಕ್ಷೇತ್ರವನ್ನ ಟಾರ್ಗೆಟ್ ಈಗ ಮಾಡಿ ಮಾಡಿದ್ದಿಲ್ಲ, ಈಗ ಬಂದು ಕೊಡಪ್ಪ ಎಕ್ಸ್ಪ್ಲನೇಷನ್ನು ಕೊಡು. ಯಾರು ಬೇಡ ಅಂದರು? 4 ದಿನಗಳ ಕಾಲ ಒಂದು ಹೆಣ್ಣು ಮಗಳನ್ನು ಕಟ್ ಹಾಕೋ, ಕೂಡ್ ಹಾಕೋ, ಆಕೆಗೆ ಅತ್ಯಾಚಾರ ಮಾಡ್ತಾರೆ. ನಂತರ ಆಕೆ ಬಾಡಿನ ಅವಳ ಗೆಳತಿಯರೋ ಗೆಳೆಯರ ಮುಂದೆ ಎತ್ಕೊಂಡು ಹೋಗ್ತಾರೆ ಅಥವಾ ಎಳ್ಕೊಂಡು ಹೋಗ್ತಾರೆ, ಡ್ಯಾಶ್ ಡ್ಯಾಶ್ ವಾಟ್ ಎವರ್ ಅಂತೆಲ್ಲ ಹೇಳಿದ್ರಲ್ಲಪ್ಪ. ಹೌದು. ಈಗ ಬೇಕಲ್ಲ, ರೇಪ್ ಹುಡುಗಿಯಾಗಿದ್ದ ಹುಡುಗಿನೂ ಬೇಕು, ಆ ಗೆಳೆಯರೋ ಬೇಕು. ಯಾಕಂದರೆ ನಿಮ್ಮ ವರ್ಣನೆ ಹೆಚ್ಚು ಕಡಿಮೆ ಪ್ರತ್ಯಕ್ಷದರ್ಶಿ, ನೋಡಿದ ರೀತಿಯಲ್ಲೇ ಹೇಳ್ತಾರೆ. ಹಾಂ, ಈಗ ಹೇಳಿ, ಬಂದು ವಿವರಣೆ ಕೊಡ್ಬೋದು ಅಂದ್ಕೊಂಡಿದ್ದೀನಿ ನಾನು. ವಿಚಾರಣೆಗೆ ಹಾಜರಾದ್ರೆ ಎಕ್ಸಾಕ್ಟ್ಲಿ ಆಗಲೇಬೇಕು, ಆದರೆ ಏನಿಲ್ಲ ಅಲ್ಲಿ, ಆಗಲೇಬೇಕು. ಎಸ್.